ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಹಳೇಗುಡ್ಡದ ಹಳ್ಳಿಯಲ್ಲಿ ರಸ್ತೆ ಕಾಮಗಾರಿಗೆ ಸಚಿವ ಜಮೀರ್ ಅಹಮದ್ ಗುದ್ದಲಿ ಪೂಜೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಹಾಗೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಹಳೇಗುಡ್ಡದ ಹಳ್ಳಿ ಹೊಸದಾಗಿ ರಸ್ತೆಗಳ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿದರು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜೆಜಿಆರ್ ನಗರ ವಾರ್ಡ್ 136 ಹಳೇಗುಡ್ಡದ ಹಳ್ಳಿ ಹೊಸದಾಗಿ ರಸ್ತೆಗಳ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಬಿಕೆ ಅಲ್ತಾಫ್ ಖಾನ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಚಾಮರಾಜಪೇಟೆ ಜೆಜಿಆರ್ ನಗರ ಬ್ಲಾಕ್ ಅಧ್ಯಕ್ಷರು, ಎಲ್ಲಾ ವಾರ್ಡ್ ಅಧ್ಯಕ್ಷರು, ಹಿರಿಯ ಕಾಂಗ್ರೆಸ್ ಮುಖಂಡರು, ಮಹಿಳಾ ಕಾಂಗ್ರೆಸ್ ಘಟಕದ ಸದಸ್ಯರು, ಕೆಪಿಸಿಸಿ ಮತ್ತು ಡಿಸಿಸಿ ಸದಸ್ಯರು, ಮುಂಚೂಣಿ ಘಟಕದ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಸದಸ್ಯರು, ವಿದ್ಯಾರ್ಥಿ ಘಟಕದ ಸದಸ್ಯರೆಲ್ಲರೂ ಹಾಗೂ ಸ್ಥಳೀಯ ನಾಗರಿಕ ಬಂಧುಗಳು ಭಾಗವಹಿಸಿದರು. ಚಂದ್ರು ಜೊತೆ ಮುಬಾರಕ್, ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಧರ್ಮದಲ್ಲೂ ವಿಶೇಷದಲ್ಲೂ ಎಲ್ಲದರಲ್ಲೂ ಸಿದ್ಧ. ಬಿಜೆಪಿ ಜಮೀರ್ ಅಹಮದ್ ಖಾನ್ ಈ ಮಾತು ತುಂಬಾ ಟ್ರೋಲ್ ಆಗ್ತಾ ಇದೆ. ವಿಶೇಷವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಕ್ಷೇತ್ರದಲ್ಲಿ 25 ಜನ ಇತ್ತು. ಮಾರ್ಕೆಟ್ ವಾರ್ಡ್, ಆಜಾದ್ ವಾರ್ಡ್ ಮತ್ತೆ ವಾರ್ಡ್ 137 ನಲ್ಲಿ 25 ಜನ ಇತ್ತು. ಅದ್ರ ಬಗ್ಗೆ ಮಾತಾಡಿ. ಯಾಕಂದ್ರೆ ಸರ್ ಎಲ್ಲಾದ್ರಲ್ಲೂ ಇದೀರ, ಮಾತಾಡೋಕ್ಕೂ ನಮಗೆ ಒಂದು ಡೌಟ್ ಆಗಿದೆ. ಎಲ್ಲಾದ್ರಲ್ಲೂ ಸಾಹೇಬರು ಚೆನ್ನಾಗಿ ಮಾತಾಡ್ತಾರೆ ಸರ್. ಈ ವಿವಿಧ ಕಾಮಗಾರಿ ಪೂಜೆಯಲ್ಲೇ ಸಾಕಷ್ಟು ಅನುದಾನವನ್ನು ಸಹ ಕೊಟ್ಟಿದ್ರ ಸರ್. ಒಳ್ಳೆದಾಗ ಒಂದು ನಾನು ಕೇಳ್ತೀನಿ ಸರ್, ಹೇಳಲೇಬೇಕಿದು. ನಿಮ್ಮಲ್ಲಿರುವ ದೇಶಭಕ್ತಿ, ಮಾನವೀಯತೆ, ಸರ್ವ ಧರ್ಮಗಳನ್ನು ಪ್ರೀತಿ ಮಾಡುವ ನಿಮ್ಮ ಒಂದು ಮನುಷ್ಯತ್ವ ಪ್ರತಿಯೊಬ್ಬರಲ್ಲೂ ಬರಬೇಕು ರಾಜಕಾರಣದಲ್ಲಿ ಎಂಬುದಾಗಿ ನಮ್ಗೆ ಸಾಕಷ್ಟು ಕರೆಗಳು ಬರ್ದು. ಏನ್ ಹೇಳ್ತೀರಿ ಸರ್? ದೇಶದ ಬಗ್ಗೆ ನಮ್ಗೆ ಅಭಿಮಾನ ನಂಗಂತಲ್ಲ, ಎಲ್ಲಾರ್ಗು ದೇಶದ ಬಗ್ಗೆ ಅಭಿಮಾನ ಇದ್ದೇ ಬೇಕು. ನನಗೆ ಬಹಳ ಸಂತೋಷ, ಖುಷಿಯನ್ನ ತಂದಿದೆ. ಇವತ್ತು ಕೇಂದ್ರ ಸರ್ಕಾರದಿಂದ ಆಪರೇಷನ್ ಸಿಂಧೂರ್ ಅಂತ ಯಶಸ್ವಿಯಾಗಿದೆ. ನಾಳೆ ದಿನ ಇವತ್ತು ನಾವು ಎಲ್ಲಾ ನಮ್ಮ ಒಬ್ಬ ಮಸೀದಿಗಳಿಗೆ ಮತ್ತೆ ಪ್ರೈವೇಟ್ ಮಸೀದಿಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲೂ ನಾನು ನನ್ನ ಕಡೆಯಿಂದ ಒಂದು ಪತ್ರ ಬರ್ತಿ ಎಲ್ಲಾರ್ಗು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ನಮ್ಮ ಸೈನಿಕರದು ಇನ್ನ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಎಲ್ಲಾರ್ಗು ಪತ್ರ ಬರೆದಿ ನಾಳೆ ಶುಕ್ರವಾರ ನಮಾಜಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ನನ್ನ ಕಡೆ ಮಾಡ್ಕೊಂತೀನಿ. ನಮ್ಮ ಮಿನಿಸ್ಟರ್ ಸಾಹೇಬ್ರು ಬಂದಿದ್ರು, ಅವ್ರ ಜೊತೆಲಿ ನಮ್ಮ ಕಾರ್ಪೊರೇಟರ್ ಬಿಕೆ ಅಲ್ತಾಫ್ ಖಾನ್ ಸಾಹೇಬ್ರು ಬಂದಿದ್ರು. ಅದಕ್ಕಿಂತ ಹೆಚ್ಚು ಬಂದು ನಮ್ದು ಒಂದು ವಿಜಯ ಆಗಿದೆ. ನಮ್ಮ ಭಾರತ ದೇಶಕ್ಕೆ ವಿಜಯ. ಇಂಥ ವಿಜಯ ನಾವು ತಿರ್ಸಿ ತಗೊಳ್ತೀವಿ. ನಾವು ಇದು ಸ್ಯಾಂಪಲ್ ತೋರಿಸಿರೋದು, ಎಕ್ಸಾಂಪಲ್ಸ್. ಸರಿ, ಒಂದ್ ಚಿಕ್ಕದು ಎಕ್ಸಾಂಪಲ್ಸ್ ನಾವು ತೋರಿಸ್ಬಿಟ್ರು ಅಂದ್ರೆ ಇಂಡಿಯನ್ ಏನಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮುಂದೆ. ಅವ್ರಿಗೆ ಇನ್ನ ತೋರಿಸಿಲ್ಲ, ಫಿಲಿಮೇ ತೋರಿಸಿಲ್ಲ. ನಮ್ಮ ಆರ್ಮಿ ಮೇಲೆ ನಮ್ಗೆ ಬಹಳ ಗೌರವ ಆಗಿದೆ. ಅದಕ್ಕೆ ನಾವು ಎಲ್ಲ ಒಂದ್ ಜೇಕರ್ ಹಾಕಿದೀವಿ. ಏನಂದ್ರೆ ಇಂಡಿಯನ್ ಆರ್ಮಿ, ಹಿಂದೂಸ್ತಾನ್, ಭಾರತ್ ಮಾತಾ ಕಿ. ನಾವು ವರ್ಷದಿಂದ ಗುಡ್ಡದಲ್ಲಿ ಎಲ್ಲ ಇದ್ದೀವಿ. ಇಲ್ಲಿ ನಾವು ಎಲ್ಲರೂ ಅಣ್ಣ ತಮ್ಮತ್ರ, ಮುಸ್ಲಿಮ್ಸ್, ಹಿಂದೂ, ಮುಸ್ಲಿಮ್ಸ್ ಎಲ್ಲ ಒಟ್ಟಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇನ್ನುವರೆಗೂ ನಮಗೆ ಭೇದ ಭಾವನೆ ಬಂದಿಲ್ಲ. ನಾನು ಮುಸ್ಲಿಮ್ಸ್, ಒಬ್ಬ ಹಿಂದೂ, ಒಬ್ಬ ಕ್ರಿಶ್ಚಿಯನ್ ಅಂತ ಯಾರಿಗೂ ಭೇದ ಭಾವನೆ ಬಂದಿಲ್ಲ. ನೋಡಿ, ನಾನೊಬ್ಬ ಹಿಂದೂ, ಇವರು ಮುಸ್ಲಿಮ್ಸ್ ಎಲ್ಲ ಒಟ್ಟಿಗೆ ಇದ್ದೀವಿ. ಈ ಭೇದ ಭಾವನೆ ನಮ್ಮಲ್ಲಿ ಇನ್ನೂವರೆಗೂ ಬಂದಿಲ್ಲ. ಅದರಲ್ಲೂ ಜಮೀರಣ್ಣ ಬಂದಿದ ಮೇಲೆ ಇನ್ನು ಅದು ಗೊತ್ತೇ ಇಲ್ಲ ನಮಗೆ. ಜಾತಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಆ ರೀತಿಯೇ ನಾವೆಲ್ಲ ಬಳಕ್ತಾ ಇದ್ದೀವಿ. ನಮ್ಮದು ಮನೇಲಿ ಏನಾದರೂ ವಿಶೇಷ ಆದರೆ ಇವ್ರು ಬರ್ತಾರೆ, ಅವ್ರ ಮನೇಲಿ ವಿಶೇಷ ಆದರೆ ನಾನು ಹೋಗ್ತೀವಿ. ನಮಗೆ ಇಂಡಿಯನ್ ಆರ್ಮಿ ಮಾಡ್ತಾ ಇರೋದು, ನಾವು ಎಲ್ಲರೂ ಇಂಡಿಯನ್ನು. ನಮ್ಮ ದೇಶಕ್ಕೋಸ್ಕರ ಸೆಂಟ್ರಲ್ನಿಂದ ಯಾವ ಥರ ಕ್ರಮ ತಗೊಂಡ್ರು ನಾವೆಲ್ಲ ಒಪಿನಿಯನ್, ನಾವೆಲ್ಲ ಜಿಂದಾಬಾದೆ. ನಮ್ಮ ಇಂಡಿಯನ್ ಆರ್ಮಿಗೆ ಎಷ್ಟು ಸಲ್ಯೂಟ್ ಹೊಡೆದ್ರು ಕಮ್ಮಿನೇ. ಅರ್ಥ ಆಯ್ತಾ? ಅವರು ಅಲ್ಲಿ ಬಾರ್ಡ್ರಲ್ಲಿ ನಮಗೆ ನೈಟ್ ಆ್ಯಂಡ್ ಡೇ ನಿದ್ರೆ ಇಲ್ಲದೆ ಕಣ್ಣು ಬಿಟ್ಕೊಂಡು ಜೀವನ ಅಲ್ಲಿ ಡ್ಯೂಟಿ ಮಾಡೋದ್ರಿಂದ ನಾವೆಲ್ಲ ಅಚ್ಚುಕಟ್ಟಾಗಿ ಊಟ ಮಾಡಿ ನಿಮ್ಮದಾಗಿ ಮಲಗ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಮ್ಸ್ ಯಾವುದು ಭೇದ ಭಾವನೆ ಇಲ್ಲ. ಇಂಡಿಯನ್ ಆರ್ಮಿ ಆಗಲಿ, ಸೆಂಟ್ರಲ್ ಆಗಲಿ, ಯಾವ ರೀತಿ ಕ್ರಮ ತಗೊಂಡ್ರು ನಾವು ಜಮೀರಣ್ಣ ಫಾಲೋವರ್ಸ್ ಎಲ್ಲರೂ ಸೇರಿಕೊಂಡು ಅದಕ್ಕೆಲ್ಲರಿಗೂ ಜಿಂದಾಬಾದ್ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ.
5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.